ನಮಸ್ಕಾರ ಬಂಧುಗಳೇ. ಜೈ ಶ್ರೀರಾಮ್, ಜೈ ಹನುಮಾನ್. ಇಂದು ನಾವು ನಮಗೆ ನಾವೇ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳೋಣ. ದೇವರು ಯಾರಿಗೆ ಒಲಿತಾನೆ? ದೇವಸ್ಥಾನಕ್ಕೆ ದಿನನಿತ್ಯ ಹೋಗುವವನಿಗ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪೂಜೆ ಪುರಸ್ಕಾರ ಮಾಡುವವನಿಗೋ, ಅಥವಾ ಸತ್ಕಾರ್ಯದಿಂದ ಬದುಕುವವನಿಗೋ? ಶಾಸ್ತ್ರಗಳು ಹೇಳುವ ಉತ್ತರ ಬಹಳ ಸ್ಪಷ್ಟವಾಗಿದೆ. ಸತ್ಕಾರ್ಯವೇ ನಿಜವಾದ ಭಕ್ತಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಆಶ್ನಾಮಿ ಪ್ರಯತಾತ್ಮನಃ. ಅದರ ಅರ್ಥ, ಭಕ್ತಿಯಿಂದ ಕೊಟ್ಟ ಸಣ್ಣ ಸಮರ್ಪಣೆಯನ್ನು ನಾನು ಸಂತೋಷದಿಂದ ಸ್ವೀಕರಿಸ್ತೇನೆ. ಅಂದರೆ ದೇವರಿಗೆ ಬೇಕಾಗಿರೋದು ದೊಡ್ಡ ದೊಡ್ಡ ಆಚರಣೆಗಳಲ್ಲ, ಶುದ್ಧ ಭಕ್ತಿ ಮತ್ತು ಸತ್ಕಾರ್ಯ. ರಾಮಾಯಣದಲ್ಲಿ ಶಬರಿ ಕಾಡಿನಲ್ಲಿ ರಾಮನಿಗಾಗಿ ಕಾಯ್ತಾ ಇದ್ಲು. ಎಷ್ಟೋ ವರ್ಷಗಳ ನಂತರ ರಾಮ ಬಂದಾಗ ಅವಳು ಕೊಟ್ಟಿದ್ದು ಕೇವಲ ಕಾಡಿನ ಹಣ್ಣುಗಳು. ಅದು ಸಿಹಿಯಾಗಿದೆಯೋ ಇಲ್ವೋ ಎಂದು ತಾನು ತಿಂದು ಎಂಜಲು ಮಾಡಿದ ಹಣ್ಣುಗಳು. ಅದರಲ್ಲಿದ್ದದ್ದು ಅಪಾರ ಭಕ್ತಿ. ಆದ್ದರಿಂದ ರಾಮ ಶಬರಿಯ ಪ್ರೀತಿಯನ್ನು ಸ್ವೀಕರಿಸ್ತಾನೆ. ಸುಧಾಮ ಕೃಷ್ಣನನ್ನು ನೋಡಲು ಎಷ್ಟೋ ವರ್ಷಗಳ ನಂತರ ಹೋದಾಗ ಕೊಟ್ಟಿದ್ದು ಹಿಡಿ ಅವಲಕ್ಕಿ. ಕೃಷ್ಣ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾನೆ. ದೇವರಿಗೆ ವೈಭವ ಬೇಡ, ಪ್ರೀತಿಯ ಹೃದಯ ಬೇಕು. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಹೊರಗಿನ ಪೂಜೆಗಿಂತ ಒಳಗಿನ ಶುದ್ಧತೆ ಮುಖ್ಯ. ಮನಸ್ಸು ಶುದ್ಧವಾಗಿಲ್ಲದೆ ಇದ್ದರೆ ನಾವು ಎಷ್ಟೇ ಆಚರಣೆ ಮಾಡಿ, ಎಷ್ಟೇ ಪೂಜೆ ಮಾಡಿ, ಏನೇ ಮಾಡಿದರೂ ಅದರ ಪ್ರಯೋಜನ ನಮಗೆ ಸಿಗೋದಿಲ್ಲ. ಇದೇ ನಿಜವಾದ ಶಿವಭಕ್ತಿ. ಬಸವಣ್ಣವರ ಹೆಸರಾಂತ ವಚನ ಹೊಂದಿದೆ, ಉಳ್ಳವರು ಶಿವಾಲಯ ಮಾಡುವವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅಂದರೆ ನಿಜವಾದ ದೇವಾಲಯ ನಮ್ಮೊಳಗಿದೆ. ದುಡ್ಡಿರೋರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಆದರೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಲಶ ಅಂತ ಬಸವಣ್ಣನವ್ರು ಹೇಳ್ತಾರೆ. ಕಲ್ಲಿನ ದೇವಾಲಯ ಉಳ್ಳವರು ಕಟ್ಟಿದಂಥ ಕಲ್ಲಿನ ದೇವಾಲಯ ಯಾವತ್ತಾದರೂ ಒಂದಿನ ನಾಶವಾಗ್ಬೋದು. ಆದರೆ ನಾವು ಅಂತಃಕರಣ ಪೂರ್ತಿ ಮನಸ್ಸಿನಲ್ಲಿ ಅಂತಃಕರಣ ಪೂರ್ತಿ ಇದ್ದಂಥ ನಮ್ಮ ಭಕ್ತಿ, ಜೀವಂತ ಭಕ್ತಿ ಯಾವತ್ತಿಗೂ ನಾಶವಾಗೋದಿಲ್ಲ. ಕೆಲವರು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಹೋಮ ಹವನ ಮಾಡ್ತಾರೆ. ಆದರೆ ಹೊರಗಡೆ ಬಂದು ಸುಳ್ಳು ಹೇಳ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಇತರರಿಗೆ ನೋವು ಕೊಡ್ತಾರೆ, ಹಿರಿಯರನ್ನು ಅಗೌರವದಿಂದ ನೋಡ್ತಾರೆ. ಇಂತಹ ಭಕ್ತಿಯನ್ನು ದೇವರು ಒಪ್ಪೋದಿಲ್ಲ. ಏಕೆಂದರೆ ದೇವರು ನಾವು ಮಾಡಿದ ಪೂಜೆಯನ್ನು ನೋಡೋದಿಲ್ಲ, ನಮ್ಮ ಹೃದಯವನ್ನು ನೋಡ್ತಾರೆ. ನಮ್ಮ ಹೃದಯದಲ್ಲಿ ನಿಜವಾದ ಭಕ್ತಿ ಇದ್ದರೆ, ನಿಜವಾದ ಅಂತಃಕರಣ ಇದ್ದರೆ, ನಿಜವಾದ ಪ್ರೀತಿ ಇದ್ದರೆ ದೇವರು ನಮಗೆ ಖಂಡಿತವಾಗಲೂ ಒಲಿತಾನೆ. ನಿಜವಾದ ಭಕ್ತಿ ಏನು ಅಂದರೆ ಪ್ರಾಮಾಣಿಕವಾಗಿ ಬದುಕುವುದು, ಸಹಾಯ ಮಾಡುವ ಮನಸ್ಸು, ಕರುಣೆ ಇರುವ ಹೃದಯ, ಯಾರಿಗೂ ನೋವು ಕೊಡದೇ ಇರೋವಂಥದ್ದು. ಇವೆಲ್ಲ ಯಾವ ಜಾಗದಲ್ಲಿದೆಯೋ, ಯಾರ ಹೃದಯದಲ್ಲಿದೆಯೋ ದೇವರು ಅಂಥ ಕಡೆ ಸಂತೋಷದಿಂದ ವಾಸ ಮಾಡ್ತಾನೆ. ಬನ್ನಿ ಈ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ. ಹೇ ಭಗವಂತ, ಕೇವಲ ಆಚರಣೆಗಳಲ್ಲಿ ಸಿಲುಕದೆ ಸತ್ಕಾರ್ಯಗಳಿಂದ ಬದುಕುವ ಬುದ್ಧಿ ಕೊಡು. ನಮ್ಮ ಹೃದಯವನ್ನು ಶುದ್ಧವಾಗಿರಿಸು. ಮಾನವ ಸೇವೆ ಮಾಡುವ ಭಾಗ್ಯ ಕೊಡು. ಪ್ರತಿ ಮನಸ್ಸಿಗೂ ನಿಜವಾದ ಭಕ್ತಿ ದೊರಕಲಿ. ಜೈ ಶ್ರೀರಾಮ್.